ಈ ಕ್ಷಣದಲ್ಲಿ ನಿನಗೆ ಸೋಲಾಗಿರ್ಬೋದು ಅಮೃತ, ಆದರೆ ಅದನ್ನೇ ಅಂತಿಮ ಅಂತ ಅಳ್ಕೊಳ್ಬೇಡ. ಇದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಿನ್ನ ಮನಸ್ಸು ನಿರ್ವಿಕಾರವಾಗಿ ನಿರ್ಮಲವಾಗಿ ಇರೋದಕ್ಕೆ ಸಾಧ್ಯ. ಅಂದರೆ ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಿಲ್ಲ. ಅಮೃತ, ಎಲ್ಲವೂ ವಿಧಿಲಿಖಿತದಂತೆ ನಡೆಯಬೇಕು. ನಿನ್ನ ತಂದೆ ತಾಯಿಗಳು ನಾಗಲೋಕದ ಅಧಿಪತಿಗಳು, ಅವರ ಕೈಯಲ್ಲಿ ನಾಗಮಣಿ ಇತ್ತು. ಆದರೆ ಮನುಷ್ಯರ ಕೈಯಿಂದ ಅವರು ಸತ್ತು ಆ ನಾಗಮಣಿ ಆ ಪಾಪಿಗಳ ಕೈವಶವಾಯಿತು. ಆ ನಾಗಮಣಿಯನ್ನು ಪಡೆಯೋದಕ್ಕೋಸ್ಕರ ನೀನು ನಾಗಲೋಕದಿಂದ ಭೂಲೋಕಕ್ಕೆ ಬರಬೇಕಾಯ್ತು. ಇದಕ್ಕೆಲ್ಲ ಕಾರಣ ನೀನ ಇಲ್ಲ ಆ ಪಾಪಿಗಳ? ಆ ಪಾಪಿಗಳು ನಿನ್ನ ಕಲ್ಪನೆ ತಪ್ಪು. ವಿಧಾತ ಹೀಗೆ ನಡಿಬೇಕು ಅಂತ ಬರೆದಿದ್ದ, ಹಾಗೆ ನಡೆದಿದೆ ಅಷ್ಟೇ. ನಿನ್ನ ಜೀವನದಲ್ಲೂ ನೀನು ಅರ್ಜುನ ಒಂದಾಗಿರಬೇಕು, ಆನಂತರ ಬೇರೆ ಆಗಬೇಕು ಅಂತ ಬರೆದಿದ್ದ. ಹಾಗಾಗಿ ಹಿಂದೆ ಒಂದಾಗಿದ್ರಿ, ಈಗ ದೂರ ದೂರ ಇದ್ದೀರಾ. ವಿಧಿ ಬರಹ ಅಂತ ಹೇಳಿ ನನಗೆ ಸಹಾಯ ಮಾಡದೇ ಇರಬೇಡಿ. ನಿಮ್ಮನ್ನೇ ನಂಬಿ ಬಂದಿದ್ದೀನಿ, ದಯವಿಟ್ಟು ನನಗೆ ಸಹಾಯ ಮಾಡಿ. ಅರ್ಜುನ್ ಅವರು ನನ್ನನ್ನು ಹುಡುಕ್ತೆ ಇರೋದಿಲ್ಲ. ಈಗಲೇ ನಾನು ಮನೆಗೆ ಹೋಗಿ ನಡೆದಿರೋ ವಿಚಾರನೆಲ್ಲ ಹೇಳ್ಬಿಡ್ಲ ಶಾಸ್ತ್ರಿಗಳೇ? ಅರ್ಜುನ್ ಈಗ ಯಾವುದೋ ಮಾಯಾವಿ ಹೆಂಗಸಿನ ಮಾಯಾ ಸಂಚಿನಲ್ಲಿ ಸಿಗಾಕೊಂಡಿದ್ದಾನೆ. ಅಮೃತ, ನೀನು ಆ ಮನೆಗೆ ಹೋಗದೆ ಇರೋದೇ ಉತ್ತಮ. ಯಾಕೆ ಶಾಸ್ತ್ರಿಗಳೇ? ನೀನು ಆ ಮನೆಗೆ ಹೋದರೆ ಅರ್ಜುನನ ಪ್ರಾಣಕ್ಕೆ ಅಪಾಯ ಇದೆ. ಅಯ್ಯೋ ಇಲ್ಲ, ಅರ್ಜುನ್ ಅವರು ನನಗೆ ಸಿಗದೇ ಇದ್ರೂ ಪರವಾಗಿಲ್ಲ. ಅವರು ಜೀವಂತವಾಗಿರಬೇಕು, ಸಂತೋಷವಾಗಿರಬೇಕು. ನೋಡಮೃತ, ನೀನು ಅರ್ಜುನ ಮತ್ತೆ ಒಂದಾಗಬೇಕು ಅನ್ನೋದೇ ಆ ಶಂಕರನ ಸಂಕಲ್ಪ. ಹಾಗಾಗೋದಕ್ಕೂ ಒಂದು ಸಮಯ ಗಳಿಗೆ ಕೂಡಿ ಬರಬೇಕಲ್ವಾ? ಅಲ್ಲಿವರೆಗೂ ನೀನು ತಾಳ್ಮೆಯಿಂದ ಕಾಯೋದೇ ನಿನಗಿರೋ ದಾರಿ. ಅಪರೂಪಕ್ಕೆ ಆಶ್ರಮಕ್ಕೆ ಬಂದಿದೆಯಾ? ಆ ಭವಾನಿ ಶಂಕರನ ಮುಂದೆ ಹೋಗಿ ಧ್ಯಾನ ಮಾಡು, ಅವನೇ ನಿನ್ನ ದಾರಿ ತೋರಿಸ್ತಾನೆ. ಸರಿ ಗುರುಗಳೇ. ಭಗವಂತ, ಅರ್ಜುನ್ ಬಹುದೊಡ್ಡ ಗಂಡಾಂತರದಲ್ಲಿ ಸಿಲುಕಿದ್ದಾನೆ. ಅವನನ್ನ ಕಾಪಾಡು ಪರಮೇಶ್ವರ. ನೀವು ಮನೆಯಲ್ಲಿದ್ದಾಗ ಊಟ ತಿಂಡಿ ಎಲ್ಲ ನಿಮ್ಮ ಜೊತೆನೇ ಆಗೋಗೋದು. ನೀವು ಮನೆಯಿಂದ ಕಾಣೆ ಆದಮೇಲೆ ಊಟ ತಿಂಡಿನೂ ಆಗಿಲ್ಲ, ನಿದ್ರೆನೂ ಸರಿಯಾಗಿಲ್ಲ. ಅದಕ್ಕೆ ಇವತ್ತು ನಿಮ್ಮ ಪಕ್ಕ ಕೂತು ಹೊಟ್ಟೆ ತುಂಬ ಊಟ ಮಾಡಿಬಿಡ್ತೀನಿ. ನೀವು ಅಷ್ಟೇ ಹೊಟ್ಟೆ ತುಂಬ ಊಟ ಮಾಡಿ. ಹೊರಗಡೆ ಇದ್ದಾಗ ಟೈಮಿಗೆ ಸರಿಯಾಗಿ ಊಟ ಮಾಡಿಲ್ಲ ಅಂತ ಅನ್ಸುತ್ತೆ. ನಿಮ್ಮಿಂದ ದೂರ ಇದ್ದರೆ ಹೊಟ್ಟೆಗೆ ಊಟ ತಿಂಡಿನಾದರೂ ಹೇಗೆ ಸೇರುತ್ತೆ ಹೇಳಿ ಅರ್ಜುನ್ ಅವರೇ? ಮನಸ್ಸಿನ ತುಂಬ ನಿಮ್ಮ ಅಗಲಿಕೆ ನೋವೇ ತುಂಬಿತ್ತು. ಆ ನೋವಲ್ಲಿ ಊಟ, ಹಸಿವು, ನಿದ್ದೆ ಏನು ಗೊತ್ತಾಗ್ತಾ ಇರಲಿಲ್ಲ ಅರ್ಜುನ್ ಅವರೇ. ಹೌದೌದು, ಬನ್ನಿ. ಕೂತ್ಕೊಳ್ಳಿ.
ನನಗೂ ಮತ್ತೆ ಅಮೃತ ಅವ್ರಿಗೆ ಊಟ ಬಡಿಸು. ಅರ್ಜುನ್, ನಿನ್ನ ಸ್ಥಿತಿ ನನ್ನ ಕೈಯಲ್ಲಿ ನೋಡೋಕೆ ಆಗ್ತಾ ಇಲ್ಲ ಕಣೋ. ಹಾಗಂತ ಅದನ್ನು ನೋಡಿಕೊಂಡು ಸುಮ್ಮನೆ ಇರೋದಕ್ಕೂ ಆಗ್ತಾ ಇಲ್ಲ. ಇದೆಲ್ಲ ನನ್ನ ಕಣ್ಣಿಂದ ನೋಡೋದಕ್ಕಾಗ್ತಿಲ್ಲ, ಕಷ್ಟ ಆಗ್ತಾ ಇದೆ. ಇಲ್ಲ, ಇನ್ನು ತಡ ಮಾಡಬಾರ್ದು. ನಂದ ಹೇಳ್ದ ಹಾಗೆ ಹೇಳ್ಬಿಡದೆ ಸರಿ ಅಂತ ಅನಿಸ್ತಾ ಇದೆ. ಅದೇ ಸರಿ, ಹೌದು. ಅಮ್ಮ, ಏನಾಗಿದೆ ನಿನಗೆ? ಅಲ್ಲ, ನನಗೆ ಮಾತ್ರ ಬಡಿಸ್ಬಿಟ್ಟು ಅಮೃತ ಅವ್ರ ತಟ್ಟೆ ಏನು ಹಾಕ್ತಿಲ್ವಲ್ಲ? ಆಗಿರೋದು ನನಗಲ್ಲ, ನಿನಗೆ. ನನಗೇನಾಗಿದೆ ಅಮ್ಮ? ಪಿತ್ತ ನೆತ್ತಿಗೇರಿದೆ. ಅಮ್ಮ, ಪಿತ್ತ ನೆತ್ತಿಗೇರೋದು ನನಗಲ್ಲ, ನಿನಗೆ. ಅಲ್ಲ, ಇಲ್ಲಿ ಅಮೃತ ಅವ್ರು ಕೂತಿರೋದು ನಿನಗೆ ಕಾಣಿಸ್ತಾ ಇಲ್ವಾ? ಕಾಣಿಸಿದ್ರೆ ನಾನು ಬಡಿಸ್ತಾ ಇರ್ಲಿಲ್ವೇನೋ? ಅಂದ್ರೆ ನನ್ನ ಪಕ್ಕದಲ್ಲಿ ಅಮೃತ ಅವ್ರು ಇಲ್ಲ ಅಂತನಾ? ಏನಿನ್ ಮಾತಿನ ಅರ್ಥ? ಅರ್ಥ ಅಲ್ಲ, ಅದೇ ಸತ್ಯ. ಅಮೃತ ಅವ್ರಿಗೆ ಯಾಕೆ ಹೀಗೆ ಅವಮಾನ ಮಾಡ್ತಾ ಇದ್ಯಾ? ಅವ್ರು ನಿನಗೆ ಏನ್ ಮಾಡಿದ್ರು? ಅರ್ಜುನ್, ನಮ್ಮ ಮನೆಗೆ ಯಾವ ಅಮೃತಾನು ಬಂದಿಲ್ಲ, ನಿನ್ ಪಕ್ಕ ಯಾರು ಕೂತ್ಕೊಂಡು ಇಲ್ಲ. ನಿನಗೆ ಅಮೃತ ಮೇಲಿರೋ ಅತಿಯಾದ ಪ್ರೀತಿಯಿಂದ ನೀನ್ ಹೀಗೆ ಭ್ರಮೇಲ್ ಮುಳುಗೋಗಿದ್ಯಾ ಅಷ್ಟೇ. ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೋಬೇಕಾಗಿರೋದು ನಾನಲ್ಲಮ್ಮ, ನೀನು. ಅಲ್ಲ, ನನ್ನ ಕಣ್ಣು ಕಾಣಿಸ್ತಾ ಇರೋ ಅಮೃತ ಅವರು ನಿನ್ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ? ಅರ್ಜುನ್, ಕೈ ಮುಗಿತೀನಿ. ನಿನ್ ಮನ್ಸನ್ನ ಹಿಡಿತಕ್ಕೆ ತಗೊಂಡು ನೋಡು. ನೋಡು, ನಾನು ನೀನು ಇಬ್ರು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಆಗ ಅವರು ಅಮೃತನ ಹುಡ್ಕೊಡ್ತಾರೆ. ಅಯ್ಯೋ, ನಿನಗೆ ಹೇಗೆ ಹೇಳಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅಜಯ್, ಅಮ್ಮಂಗೆ ಅಮೃತ ಅವ್ರ ಪಕ್ಕದಲ್ಲಿ ಕೂತಿರೋದು ಕಾಣಿಸ್ತಾ ಇಲ್ವಂತೆ, ನಿನಗಾದ್ರೂ ಕಾಣಿಸ್ತಾ ಇದ್ದಾರಾ? ಹೇಮಾ, ನೀನು ನಾಗಿನಿ ಪರವಾಗಿದೆಯಾ ಅಲ್ವಾ? ನೋಡ್ತಾ ಇರು ನೀನನ್ನು ಹೇಗೆ ಸಿಕ್ಕಾಕಿಸ್ತೀನಿ ಅಂತ. ಬಂದೆ ಕಣೋ. ಹೌದಪ್ಪ ಅರ್ಜುನ್, ಅಮೃತ ನಿನ್ನ ಪಕ್ಕದಲ್ಲಿ ಕೂತಿರೋದು ನನಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅತ್ತೆಮ್ಮ, ಏನ್ ಹೇಳ್ತಾ ಇದ್ದೀರಾ ನೀವು? ನಿಮ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ಅರ್ಜುನ್ ಪಕ್ಕ ಅಮೃತ ಎಲ್ಲಿದ್ದಾಳಲ್ಲಿ? ಖಾಲಿ ಚೇರ್ ಇದೆ. ತಲೆ ಕೆಟ್ಟಿರೋದು ನನಗಲ್ಲ, ನಿನಗೆ. ನನ್ನ ಕಣ್ಣಿಗೆ ಅರ್ಜುನ್ ಕಣ್ಣಿಗೆ ಕಾಣ್ತಾ ಇರೋ ಅಮೃತ ನಿನ್ನ ಕಣ್ಣು ಕಾಣ್ತಾ ಇಲ್ಲ ಅಂದ್ರೆ ಏನರ್ಥ? ಅಮೃತ ಮತ್ತೆ ಮನೆಗೆ ಬಂದಿರೋದು ನಿನ್ಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಹೀಗೆಲ್ಲ ಮಾತಾಡಿ ಅರ್ಜುನ ದಾರಿ ತಪ್ಸೋಕೆ ನೋಡ್ತಾ ಇದೆಯಾ? ಅಮೃತ, ನೀನೇನು ಬೇಜಾರು ಮಾಡ್ಕೋಬೇಡಮ್ಮ, ನಾನು ನಿನ್ಗೆ ಊಟ ಬರೆಸ್ತೀನಿ. ಊಟ ಮಾಡಿ. ಅಜ್ಜಿ, ಅಮೃತ ಅವ್ರನ್ನ ಅಮ್ಮ ತುಂಬಾ ಪ್ರೀತಿಸ್ತಾ ಇದ್ರು. ಆದ್ರೆ ಇವಾಗ ಯಾಕೆ ಈ ರೀತಿ ವರ್ತಿಸ್ತಾ ಇದ್ದಾರೆ ನನಗೊಂದು ಅರ್ಥ ಆಗ್ತಾ ಇಲ್ಲ. ನೀನು ಯಾವ ಪರಿಸ್ಥಿತಿಲಿದೆಯೋ ನಾನು ಅದೇ ಪರಿಸ್ಥಿತಿಲಿದ್ದೀನಿ. ನಮ್ಮ ಹೇಮ ಯಾಕೆ ಬದಲಾದ್ಲೋ ನನಗೂ ಅರ್ಥ ಆಗ್ತಿಲ್ಲ. ಇನ್ನು ಜಸ್ಟ್ ಮನೆ ಅಂತ ಹುಡ್ಕೋದು? ನಮಗೆ ಬೇರೆ ದಾರಿ ಇಲ್ಲ ಕಣೋ. ಈಗಲೇ ನಮ್ಮ ಮೇಲೆ ಬೇಜಾರಾಗಿದ್ದಾರೆ. ಸುಮ್ಮನೆ ಬಾ ಬಾ. ಜೈ ಮಹಾಕಾಳ.
ನನ್ನ ಇಷ್ಟು ವರ್ಷದ ಸಾಧನೆ ಈ ಮಂತ್ರದಂಡದಲ್ಲಿ ಅಡಗಿದೆ. ಮಂತ್ರದಂಡ ಇವತ್ತು ತನ್ನ ಶಕ್ತಿಯನ್ನ ಕಳೆದುಕೊಂಡು ಕ್ಷೀಣವಾಗಿದೆ ಅಂದ್ರೆ ನಾವು ಹುಡುಕ್ತಿರೋ ದೈವ ಶಕ್ತಿ ಇದೇ ಮನೆಯಲ್ಲಿದೆ. ಜೈ ಮಹಾಕಾಲ. ಬಾಬಾ ಏನಾಯ್ತು? ಯಾಕೆ ಹೀಗೆ ಇದ್ಕಿದಂಗೆ ನಿಂತ್ಬಿಟ್ರಿ? ಹುಡುಕ್ತಾ ಇರೋ ಅಮೃತ ಬಳ್ಳಿ ಕಾಲಿಗೆ ಸಿಕ್ಕಿದ್ರೆ ಮುಂದೆ ಹೋಗೋದಕ್ಕಾಗುತ್ತಾ? ನಿಮ್ಮ ಮಾತಿನ ಅರ್ಥ ಏನ್ ಬಾಬಾ? ನನ್ನ ಶಕ್ತಿಗೆ ಮಾರಕವಾಗಿ ನಿಂತು ನನ್ನ ಕಪಾಲೇಶ್ವರ ಕರಾಳೇಶ್ವರನ್ನ ಕೊಂದ ಆ ಮಹಾಶಕ್ತಿ ಇದೇ ಮನೇಲಿರೋದು. ಈ ಶಕ್ತಿ ನನ್ನ ವಶಕ್ಕೆ ಬಂದ್ರೆ ಮಾತ್ರ ಆ ಅರ್ಜುನ್ ಅನ್ನೋ ನಾಗನ ಒಳಗಿನೋ ನಾಗಮಣಿನ ಹೊರಗೆ ತೆಗೆಯೋಕ್ ಸಾಧ್ಯ. ಮತ್ತ್ಯಾಕೆ ಇಲ್ಲೇ ನಿಂತು ಯೋಚನೆ ಮಾಡ್ತಿದ್ದೀರಾ ಬಾಬಾ? ಬನ್ನಿ, ಆ ಶಕ್ತಿ ರೂಪದಲ್ಲಿರೋ ವಸ್ತುನ ತರೋಣ. ಬನ್ನಿ ಬಾಬಾ. ಪರಮೇಶ್ವರ, ಯಾಕಪ್ಪ ನನ್ನ ಮೇಲೆ ಇಷ್ಟೊಂದು ಸಿಟ್ಟು? ನಾನು ಕನಸಲ್ಲೂ ಸಹ ಒಬ್ಬರಿಗೆ ಒಂದು ಕೆಡುಕನ್ನು ಸಹ ಬಯಸ್ತವಳಲ್ಲ. ಅಂಥದ್ರಲ್ಲಿ ಈ ಪ್ರಪಂಚದಲ್ಲಿರೋ ಎಲ್ಲ ಕೆಡುಕುಗಳು ನನಗೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ನನ್ನ ತಂದೆ ತಾಯಿ ನಿನ್ನ ಆತ್ಮದ ರೂಪದಂತಿರೋ ನಾಗಮಣಿನ ಆ ದುಷ್ಟರಿಂದ ಕಳ್ಕೊಂಡ್ರು. ಅದೇ ದುಷ್ಟರಿಂದ ನಾನು ನನ್ನ ತಂದೆ ತಾಯಿನ ಕಳ್ಕೊಂಡೆ. ಆ ವಿಷಯನ ತಿಳಿದ ನಮ್ಮಮ್ಮ ಆ ದುಷ್ಟರ ಮೇಲೆ ಪ್ರಹಾರ ಮಾಡೋದಕ್ಕೆ ಹೋಗಿ ತನ್ನ ಪ್ರಾಣನೇ ಕಳ್ಕೊಂಡ್ರು. ನಾಗಮಣಿ ನಾಗಲೋಕದ ಸ್ವತ್ತು. ಅದನ್ನ ಮತ್ತೆ ಪಡ್ಕೊಳ್ಳೋದಕ್ಕೆ ಅಂತ ನಾನು ಈ ಭೂಲೋಕಕ್ಕೆ ಬಂದೆ. ಆದ್ರೆ ಅದ್ಯಾವ ಜನ್ಮದ ಅನುಬಂಧನೋ ಏನೋ, ಅರ್ಜುನವರು ನನ್ನ ಜೀವನದಲ್ಲಿ ಬಂದ್ರು. ಅವರು ಸಾಮಾನ್ಯ ಮನುಷ್ಯರಾಗಿದ್ರು ಸಹ ಅವರು ತೋರಿಸೋ ಪ್ರೀತಿಯಿಂದ ನಾನು ಅವರಿಗೆ ಕರಗೋದೆ. ನೀನೀಗ ನನ್ನನ್ನು ಅವರಿಂದ ದೂರ ಮಾಡಿದ್ಯಾ? ಏನಪ್ಪ ನಿನ್ನ ಉದ್ದೇಶ? ಪರಮೇಶ್ವರ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ಅರ್ಜುನ್ ಅವರನ್ನ ನನ್ನಿಂದ ದೂರ ಮಾಡಿ ನೀನು ಆನಂದ ಪಡ್ತಾ ಇದ್ಯಾ? ಪರಮೇಶ್ವರ, ದಯವಿಟ್ಟು ನನ್ನ ಅರ್ಜುನ್ ಅವರನ್ನ ಅವರ ಪ್ರೀತಿನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ದಯವಿಟ್ಟು ಅರ್ಜುನ್ ಅವರು ಮತ್ತೆ ನನ್ನ ಬಾಳಲ್ಲಿ ಬರೋ ಹಾಗೆ ಮಾಡು. ಅಮೃತ, ನಿನ್ನ ಈ ಸ್ಥಿತಿನ ನನ್ನ ಕಣ್ಣಿಂದ ನೋಡೋಕ್ಕಾಗ್ತಾ ಇಲ್ಲಮ್ಮ. ಲೋಕಮಾತೆ ಆದ ಸೀತೆಗೂ ಶೋಕಸಾಗರ ತಪ್ಪಲಿಲ್ಲ. ಇನ್ನು ನಿನಗೆ ತಪ್ಪುತ್ತಾ ತಾಯಿ? ಕಾನನ ಸಂಕೋಲೆಯಲ್ಲಿ ಬಂದಿಗಳು ನಾವೆಲ್ಲ. ನಿನ್ನ ಅರ್ಜುನ್ನ ಒಂದು ಸ್ತ್ರೀ ಶಕ್ತಿ ತನ್ನ ವಶಕ್ಕೆ ಪಡ್ಕೊಂಡಿದೆ. ಅದನ್ನು ನಿನಗೆ ನಾನು ಹೇಳೋದಕ್ಕಾಗ್ತಾ ಇಲ್ಲ. ಆ ಶಕ್ತಿಯಿಂದ ಅರ್ಜುನ್ಗೆ ಮುಕ್ತಿ ಕೊಡಿಸೋ ಪ್ರಯತ್ನ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಅಲ್ಲಿವರೆಗೂ ನೀನು ಹೀಗೇ ಇರಬೇಕಮ್ಮ. ನಿನ್ನ ದುಃಖನ ಭರಿಸೋ ಶಕ್ತಿ ಈ ಭವಾನಿ ಶಂಕರ ನಿನಗೆ ಕೊಡಲಿ ಅಂತ ಈ ದೇವರಲ್ಲಿ ನಾನು ಕೇಳ್ಕೊತೀನಿ.
ಅತ್ತೆಮ್ಮ, ನೀವು ಮಾಡ್ತಾ ಇರೋದು ನಿಮಗೆ ಸರಿ ಅನಿಸ್ತಾ ಇದೆಯಾ? ಯಾವುದ್ರ ಬಗ್ಗೆ ಮಾತಾಡ್ತಾ ಇದೀಯಾ? ಅಲ್ಲ, ಅರ್ಜುನ್ ಏನೋ ಅಮೃತ ನೆನಪಲ್ಲಿದ್ದಾನೆ, ಅದಕ್ಕೆ ಹಾಗೆ ಭ್ರಮೇಲಿ ಮಾತಾಡ್ತಾ ಇದ್ದಾನೆ. ನೀವು ನೋಡಿದ್ರೆ ಆ ಭ್ರಮೆನೇ ನಿಜ ಅನ್ನೋ ಹಾಗೆ ಅಮೃತ ಮನೆಗೆ ಬಂದ್ಬಿಟ್ಟಿದ್ದಾಳೆ, ಪಕ್ಕದಲ್ಲೇ ಕೂತಿದ್ದಾಳೆ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀರಲ್ಲ, ನೀವು ಮಾಡ್ತಾ ಇರೋದು ಸರಿನಾ ಹೇಳಿ? ನನಗೆ ಸರಿ ಅನ್ಸಿದ್ದಕ್ಕೆ ನಾನು ಆ ರೀತಿ ಮಾತಾಡಿದ್ದು. ಹೇಮಾ, ಒಂದು ಮಾತು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊ. ಸ್ವಾರ್ಥಿ ಸದಾ ಸುಖಿ ಅಂತ ಹೇಳ್ತಾರೆ. ಹಾಗೆ ಸ್ವಾರ್ಥದಿಂದ ಯೋಚನೆ ಮಾಡಿದಾಗ ಮಾತ್ರ ಅವರು ಸಂತೋಷವಾಗಿ ಸುಖವಾಗಿರೋಕ್ಕೆ ಸಾಧ್ಯ. ನಿಮ್ಮ ಮಾತಿಗೂ ನಿಮ್ಮ ವರ್ತನೆಗೂ ಸಂಬಂಧನೇ ಇಲ್ಲ ಅತ್ತೆಮ್ಮ. ಸಂಬಂಧ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬುದ್ಧಿವಂತಿಕೆ ಬೇಕು. ಅದೇನು ಬುದ್ಧಿವಂತಿಕೆ ಅಂತ ಅರ್ಥ ಆಗೋ ಹಾಗೆ ಹೇಳಿ. ನೀನು ಹೇಳೋ ರೀತಿಗೆ ನಾನೇನಾರು ಅವ್ನಿಗೆ ಹೇಳಿದ್ದಿದ್ರೆ ಅವನು ಅಮೃತನ ಹುಡಿಕೊಂಡು ಹೋಗ್ತಾನೆ, ಅಮೃತ ಸಿಗ್ತಾಳೆ, ಆಗ ಅವಳು ಸುಮ್ಮನೆ ಇರ್ತಾಳ? ಇಲ್ಲಿ ನಡೆದಿರೋ ವಿಷಯ ಎಲ್ಲ ಅರ್ಜುನ್ ಹೇಳ್ತಾಳೆ. ಅರ್ಜುನಕ್ಕೆ ಕೋಪ ಬರುತ್ತೆ, ಅವನು ಸುಮ್ಮನೆ ಇರ್ತಾನ? ನನಗೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ತಾನೆ. ನನ್ನ ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಆ ರೀತಿ ಹೇಳಿದೆ. ಅತ್ತೆಮ್ಮ, ನಾನು ಅರ್ಜುನ್ಗೆ ದ್ರೋಹ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಅನಿಸ್ತಾ ಇಲ್ವಾ? ಯಾವ ಮೋಸನೂ ಇಲ್ಲ, ಯಾವ ದ್ರೋಹನೂ ಇಲ್ಲ. ನನಗೆ ನನ್ನ ಜೀವ ಉಳಿಬೇಕು ಅಷ್ಟೇ. ಯಾರು ನೀವು? ಇಲ್ಲಿಗೆ ಬಂದಿದ್ದೀರಾ? ನಾವು ಯಾರೋ ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅನ್ನೋ ನಿನ್ನ ಪ್ರಶ್ನೆಗೆ ಉತ್ತರಿಸುವ ಅಗತ್ಯ ಇಲ್ಲ. ಸಂಸ್ಕಾರ ಸೌಜನ್ಯ ಇಲ್ಲದೆ ಇರೋ ನಿಮ್ಮಂಥವ್ರು ನಮ್ಮ ಮನೆ ಮುಂದೆ ನಿಂತ್ಕೊಳ್ಳೋ ಅಗತ್ಯನೇ ಇಲ್ಲ. ಹೊರಟಿ ಇಲ್ಲಿಂದ. ಹೊರಡಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಆಳ್ಗಳನ್ನ ಕರೆದು ಕತ್ ಹಿಡಿದು ಹೊರಗೆ ಕಳಿಸ್ಬೇಕಾಗತ್ತೆ. ನಿನ್ನ ದಿಮಾಕಿನ ಮಾತು, ಪೊಗ್ರಿನ ವರ್ತನೆ ನನ್ನ ಮುಂದೆ ನಡೆಯೋದಿಲ್ಲ. ನೋಡಿ, ಅನವಶ್ಯಕವಾಗಿ ವಾದ ಮಾಡಬೇಡಿ. ಅಪರಿಚಿತರಾಗಿದ್ರು ಅನುಮತಿ ಇಲ್ಲದೆ ಮನೆವರೆಗೂ ಬಂದಿದ್ದೇ ತಪ್ಪು. ಅಂಥದ್ರಲ್ಲೇ ಇಂಥ ಮಾತುಗಳನ್ನ ಬೇರೆ ಆಡ್ತೀರಾ? ನಡ್ರಿ ಇಲ್ಲಿಂದ. ಏಯ್, ಜೈ ಮಹಾಕಾಲ. ಏನಾಯ್ತು ರೀ? ಯಾರು ನೀವು? ನಮ್ಮ ಯಜಮಾನ್ರಿಗೆ ಏನ್ ಮಾಡಿದ್ರಿ? ಜೈ ಮಹಾಕಾಲ.